ಈ ಚಳಿಗಾಲದಲ್ಲಿ ಟಕ್ ಅಂತ ಮನೇಲಿ ಈ ಚಕ್ಲಿನ ಎಷ್ಟು ಫಾಸ್ಟಾಗಿ ಮಾಡ್ಬೋದು ಅಂದರೆ ಹೇಳ್ತೀನಿ ಬನ್ನಿ. ಮೊದಲಿಗೆ ನಾನು 1 ಹಿಡಿಯಷ್ಟು ಉದ್ದಿನ ಬೇಳೆನ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕೂಗಿಸ್ಕೊಬೇಕು ನೋಡಿ ಈ ರೀತಿ. 1 ಹಿಡಿ ಉದ್ದಿನ ಬೇಳೆಗೆ 1 kgಯಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಜೊತೆಗೆ 2 ಸ್ಪೂನಷ್ಟು ಹುರ್ಗಡ್ಲೆನೂ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಲ್ಲದೆ ಜೀರಿಗೆ ಬೇಕೇ ಬೇಕು, ಖಾರಕ್ಕೆ ತಕ್ಕಷ್ಟು ಖಾರದ ಮೆಣಸಿನ್ಕಾಯಿ, ಜೊತೆಗೆ ಉಪ್ಪು, ಎಳ್ಳು ಇದಿಷ್ಟನ್ನು ತೊಗೊಂಡಿದ್ದೀನಿ. ಸ್ಟೆಪ್ 2ನಲ್ಲಿ 1 kg ಅಕ್ಕಿ ಹಿಟ್ಟಿಗೆ ಖಾರ, ಉಪ್ಪು, ಜೀರಿಗೆ, ಎಳ್ಳು ಮತ್ತು 2 ಸ್ಪೂನ್ ಕಡಲೆ ಹಿಟ್ಟಿನ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಚೆನ್ನಾಗಿ ಬೆಂದಿರೋ ಉದ್ದಿನಬೇಳೆ ಹಾಕಿ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದಕ್ಕೆ ಇಂಪಾರ್ಟೆಂಟ್ ಆಗಿ ನಾನು ಸೋಡಾ ಹಾಕ್ತಾ ಇಲ್ಲ, ಎಣ್ಣೆ ಹಾಕ್ತಾ ಇಲ್ಲ, ಆದರೆ 2 ಸ್ಪೂನಷ್ಟು ಬೆಣ್ಣೆನ ಕರಗಿಸಿ ಹಾಕ್ತಾ ಇದ್ದೀನಿ. ನೀರನ್ನ ಯಾವಾಗಲೂ ಲಾಸ್ಟಲ್ಲಿ ಹಾಕಬೇಕು. ಸೊ ಇದೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಈಗ ನೀರು ಹಾಕ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್ ಅಂದರೆ ತಣ್ಣೀರು ಹಾಕಲ್ಲ, ಅಂದರೆ ಸ್ವಲ್ಪ ಬೆಚ್ಚಗಿರೋ ನೀರನ್ನ ಹಾಕ್ತಾ ಇದ್ದೀನಿ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ, ಅಂದರೆ ಬೆಚ್ಚಗಿರೋ ನೀರು ಹಾಕೋದ್ರಿಂದ ಚಕ್ಲಿ ಕ್ರಿಸ್ಪಿ ಬರುತ್ತೆ, ಬೆಣ್ಣೆ ಹಾಕಬೇಕು ಅಂತ. ಸೊ ಸೋಡಾ ಹಾಕೋದು ಇನ್ನೇನೋ ಹಾಕೋದು ಎಲ್ಲ ಮಾಡಿ ಟ್ರೈ ಮಾಡ್ತಾರೆ. ಬಟ್ ಈ ರೀತಿ ನೀವು ಟ್ರೈ ಮಾಡಿ. ಇದು ಅಂಗಡಿ ಹಿಟ್ಟು, ಅಂದರೆ ಮನೆ ಹಿಟ್ಟು ಅಲ್ಲ ಇದು. ಹಾಗಾಗಿ ಚಕ್ಲಿಗೆ ಅಂತ ನಾವು ಸಪ್ರೇಟಾಗಿ ಏನು ಹಿಟ್ಟು ತರೋದು ಏನು ಅವಶ್ಯಕತೆ ಇಲ್ಲ. ನೀವು ಅಂಗಡಿಯಲ್ಲಿ ಸಿಗೋ ಹಿಟ್ಟಾದರೂ ಸರಿ, ಮನೇಲಿರೋ ಹಿಟ್ಟಾದರೂ ಸರಿ. ಸೊ ಡೈರೆಕ್ಟ್ ಅಕ್ಕಿ ಹಿಟ್ಟು, ಪ್ಲೇನ್ ಅಕ್ಕಿ ಹಿಟ್ಟಿಗೆ ಈ ಮೆಥಡಲ್ಲಿ ನೀವು ಟ್ರೈ ಮಾಡಿ. ಖಂಡಿತ ಕ್ರಿಸ್ಪಿಯಾದ ಚಕ್ಲಿ ನಿಮಗೆ ಇಮಿಡಿಯೇಟಾಗಿ ರೆಡಿ ಆಗುತ್ತೆ.